ಮೈದಾನಗಳಲ್ಲಿ ಕ್ರಿಕೆಟ್ ಆಡುವಾಗ ಅಥವಾ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಸಾಕಷ್ಟು ಆಟಗಾರರು ಇಂಜುರಿಗೆ ಒಳಗಾಗ್ತಾರೆ. ಹಾಗೆ ಪಂದ್ಯವನ್ನು ಅರ್ಧದಲ್ಲೇ ಬಿಟ್ಟು ಕೂಡ ಹೊರಬಂದಿದ್ದು ಇದ್ದಾವೆ. ಹೀಗೆ ಬಂದವರು ಕೆಲ ವಾರ ಅಥವಾ ತಿಂಗಳಲ್ಲೇ ರಿಕವರ್ ಆಗಿ ಕಮ್ಬ್ಯಾಕ್ ಮಾಡ್ತಾರೆ. ಆದರೆ ಶ್ರೇಯಸ್ ಅಯ್ಯರ್ ಅವರ ಸಿಚುಯೇಷನ್ ಮಾತ್ರ ಡಿಫ್ರೆಂಟ್ ಆಗಿದೆ. ಮೈದಾನದಿಂದ ಹೊರಗುಳಿದು 3 ತಿಂಗಳೇ ಕಳೆದಿದ್ರು ಕೂಡ ಮತ್ತೆ ಮೆನ್ ಇನ್ ಬ್ಲೂ ಜರ್ಸಿಯನ್ನ ತೊಡೋದು ಕಷ್ಟವಾಗ್ತಾ ಇದೆ. ಅಂಡ್ ಈ ಸಲ ವೈದ್ಯರು ಅಪಾಯದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಶ್ರೇಯಸ್ ಅಯ್ಯರ್ ಅವರ ಕಂಡೀಷನ್ ಹೇಗಿದೆ? ತಜ್ಞರು ಕೊಟ್ಟಂತ ಸಲಹೆ ಏನು? ನ್ಯೂಜಿಲೆಂಡ್ ಏಕದಿನ ಸರಣಿಗೆ ಆಯ್ಕೆ ಆಗಲ್ವಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾದ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್. ಹಾಗೆ ಏಕದಿನ ಮಾದರಿಯಲ್ಲಿ ಉಪನಾಯಕ ಹಾಗೆ ಪ್ರಮುಖ ಬ್ಯಾಟರ್ ಆಗಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿ ಮೂಲಕ ಮತ್ತೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆಯಾಗಿತ್ತು. ಆದರೆ ಈಗ ತಂಡಕ್ಕೆ ಆಯ್ಕೆಯಾಗೋದೇ ಡೌಟ್ ಇದೆ. ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ವೇಳೆ ಆದಂತ ಇಂಜುರಿಯ ಈಗ ದೊಡ್ಡ ಹೊಡೆತ ನೀಡ್ತಾ ಇದೆ. ಇದೇ ಕಾರಣದಿಂದಾಗಿಯೇ ಬಿಸಿಸಿಐ ಸೆಂಟರ್ ಆಫ್ ಎಕ್ಸಲೆನ್ಸ್ ನಿಂದ ಶ್ರೇಯಸ್ ಅಯ್ಯರ್ಗೆ ಆಡೋಕೆ ಅನುಮತಿ ಸಿಗ್ತಾ ಇಲ್ಲ. ಬ್ಯಾಟಿಂಗ್ ಓಕೆ, ಮೈದಾನದಲ್ಲಿ ಹೆಚ್ಚು ಟೈಮ್ ಫೀಲ್ಡಿಂಗ್ ಕಷ್ಟ. ಕಳೆದ ಅಕ್ಟೋಬರ್ನಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಏಕದಿನ ಸರಣಿಯ ಕೊನೆ ಪಂದ್ಯದ ವೇಳೆ ಶ್ರೇಯಸ್ ಅಯ್ಯರ್ ಇಂಜುರಿಗೆ ಒಳಗಾಗಿದ್ರು. ಡೈವಿಂಗ್ ಕ್ಯಾಚ್ ಹಿಡಿಯೋಕೆ ಯತ್ನ ಮಾಡುವಾಗ ಗಂಭೀರವಾಗಿ ಗಾಯಗೊಂಡಿದ್ರು. ಆಸ್ಟ್ರೇಲಿಯಾದ ವಿಕೆಟ್ ಕೀಪರ್ ಬ್ಯಾಟರ್ ಅಲೆಕ್ಸ್ ಕ್ಯಾರಿ ಎಸೆತದಲ್ಲಿ ಡೈವಿಂಗ್ ಕ್ಯಾಚ್ ಹಿಡಿಯೋಕೆ ಪ್ರಯತ್ನ ಪಟ್ಟಾಗ ಶ್ರೇಯಸ್ಗೆ ಗಂಭೀರ ಗಾಯವಾಗಿತ್ತು. ಸಿಡ್ನಿಯ ಆಸ್ಪತ್ರೆಯಲ್ಲಿ ದಾಖಲಾಗಿ ಸ್ಕ್ಯಾನ್ ಮಾಡಿದ ಬಳಿಕ ಆಂತರಿಕ ರಕ್ತಸ್ರಾವ ಆಗಿರೋದು ಕಂಡು ಬಂದಿತ್ತು. ತಕ್ಷಣವೇ ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆ ನೀಡಲಾಗಿತ್ತು. ಹೀಗೆ 1 ವಾರಕ್ಕೂ ಹೆಚ್ಚು ಕಾಲ ಚಿಕಿತ್ಸೆ ಪಡೆದಿದ್ದಂತ ಶ್ರೇಯಸ್ ಅಯ್ಯರ್ ಆನಂತರ ಭಾರತಕ್ಕೆ ವಾಪಸ್ ಆಗಿದ್ರು. ಆ ಬಳಿಕ ಬಿಸಿಸಿಐನ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಪ್ರಾಕ್ಟೀಸ್ ಅನ್ನ ಶುರು ಮಾಡಿದ್ರು. ಆದ್ರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ರಿಕವರ್ ಆಗಿಲ್ಲ. ಅಂಡ್ ಗಂಭೀರ ಗಾಯದ ಕಾರಣದಿಂದಾಗಿ ದಿಢೀರ್ ಅಂತ 6 kg ತೂಕವನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮತ್ತೆ ಪಂದ್ಯಗಳನ್ನ ಆಡೋಕೆ ವೈದ್ಯರಿಂದ ಒಪ್ಪಿಗೆ ಸಿಗ್ತಾ ಇಲ್ಲ. ಶ್ರೇಯಸ್ ಅವರು ಸದ್ಯದ ಕಂಡೀಷನ್ ಅನ್ನ ನೋಡಿದ್ರೆ ಬ್ಯಾಟಿಂಗ್ ಅನ್ನ ಮಾಡಬಹುದು. ಆದ್ರೆ ಮೈದಾನದಲ್ಲಿ ಹೆಚ್ಚು ಹೊತ್ತಿರೋಕೆ ಇನ್ನೂ ಕೂಡ ಶಕ್ತಿಯನ್ನ ಪಡೆದಿಲ್ಲ ಎಂದಿದ್ದಾರೆ. ಅದು ಅಲ್ಲದೆ ದಿಢೀರ್ ಅಂತ ಅಂದ್ರೆ ವೇಗವಾಗಿ 6 kg ವೆಯ್ಟ್ ಲಾಸ್ ಆಗಿರೋದ್ರಿಂದ ವೀಕ್ನೆಸ್ ಇದೆ. 50 ಓವರ್ಗಳವರೆಗೆ ಫೀಲ್ಡಿಂಗ್ ಅನ್ನ ಮಾಡೋದು ಕಷ್ಟ ಆಗಬಹುದು ಎಂದಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿ ಪಂದ್ಯಗಳನ್ನು ಆಡಲ್ವಾ? ಇನ್ನು ಶ್ರೇಯಸ್ ಅಯ್ಯರ್ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೂ ಮುನ್ನ ಜನವರಿ 3 ಹಾಗೆ 6ರಂದು ಮುಂಬೈ ಪರ 2 ವಿಜಯ್ ಹಜಾರೆ ಟ್ರೋಫಿ ಪಂದ್ಯಗಳನ್ನು ಆಡ್ತಾರೆ ಎನ್ನಲಾಗಿತ್ತು. ಆನಂತರ ಕಿವೀಸ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಗೆ ವಡೋದರದಲ್ಲಿ ಭಾರತ ತಂಡವನ್ನ ಸೇರಿಕೊಳ್ತಾರೆ, ಯಾಕಂದ್ರೆ ಸೆಲೆಕ್ಟ್ ಆಗ್ತಾರೆ ಅನ್ನೋದು ರಿಪೋರ್ಟ್ ಇತ್ತು. ಆದ್ರೆ ಈಗಿರುವಂತ ಸಿಚುಯೇಷನ್ ಅನ್ನ ನೋಡ್ತಾ ಇದ್ರೆ ಶ್ರೇಯಸ್ ಸದ್ಯಕ್ಕೆ ಆಡೋದೇ ಡೌಟ್ ಇದೆ. ಶ್ರೇಯಸ್ ಅಯ್ಯರ್ ಈ ವಾರ ಸ್ಕಿಲ್ ಟ್ರೈನಿಂಗ್ ಅನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಅವರನ್ನ ಮತ್ತೆ ಮೈದಾನಕ್ಕೆ ಇಳಿಸುವ ಮೊದಲು 50 ಓವರ್ಗಳ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವ ಅವರ ಸಾಮರ್ಥ್ಯವನ್ನ ನಿರ್ಧಾರ ಮಾಡಬೇಕಾಗತ್ತೆ. ಹೇಗೆ ಪುಲ್ ಮಾಡ್ತಾರೆ ಅನ್ನೋದನ್ನ ಆಧಾರದ ಮೇಲೆ ವಿಜಯ್ ಹಜಾರೆಯಲ್ಲಿ ಆಡಿಸಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ ಅಂತ ಬಿಸಿಸಿಐನ ಅಧಿಕಾರಿ ಹೇಳಿದ್ದಾರೆ. ಆಕ್ಚುಲಿ ಇಲ್ಲಿ ಶ್ರೇಯಸ್ಗೆ ಬ್ಯಾಟಿಂಗ್ ಮಾಡೋದು ಕಷ್ಟ ಆಗ್ತಾ ಇಲ್ಲ. ಅಂಡ್ ನೆಟ್ಸ್ ನಲ್ಲಿ ಕಂಫರ್ಟಬಲ್ ಆಗಿ ಕಾಣ್ತಾ ಇದ್ದಾರೆ ಕೂಡ. ಆದ್ರೆ ಗಾಯದ ನಂತರದ ಹೆವಿ ವೆಯ್ಟ್ ಲಾಸ್ ಏನಿದೆಯಲ್ಲ, ಅಂದ್ರೆ ಮಸಲ್ ಮಾಸ್ ನಿಂದಾಗಿ ಕಂಬ್ಯಾಕ್ ಕಷ್ಟವಾಗ್ತಿದೆ. ಹೀಗಾಗಿ ಡಾಕ್ಟರ್ಸ್ ಕೂಡ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ. ಅಂಡ್ ಕ್ಲಿಯರೆನ್ಸ್ ಕೂಡ ಕೊಡ್ತಾ ಇಲ್ಲ ಎನ್ನಲಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಶ್ರೇಯಸ್ಗೆ ಆಟಕ್ಕೆ ಮರಳುವ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗೋದಿಲ್ಲ. ಈ ಮೂಲಕ ಶ್ರೇಯಸ್ ಅವರ ರೀ ಎಂಟ್ರಿಯನ್ನ ಇನ್ನೊಂದು ವಾರ ಪೋಸ್ಟ್ಪೋನ್ ಮಾಡ್ತಾರೆ. ಜನವರಿ 2 ಅಥವಾ 3ರಂದು ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಭಾರತ ತಂಡವನ್ನ ಅನೌನ್ಸ್ ಮಾಡಲಾಗುತ್ತೆ. ಬಹುಶಃ ಸದ್ಯದ ಕಂಡೀಷನ್ ಅನ್ನ ನೋಡ್ತಾ ಇದ್ರೆ ಶ್ರೇಯಸ್ ಅಯ್ಯರ್ ತಂಡದಲ್ಲಿ ಅವಕಾಶ ಪಡೆಯೋದು ಅನುಮಾನನೇ ಇದೆ. ನಮಸ್ಕಾರ.